ಕರ್ನಾಟಕದ ಪರ್ವತಗಳ ಮಧ್ಯೆ ಕಾಡು ಹೃದಯದಲ್ಲಿ ಹೊರಳಿಸದ ಒಂದು ಜಗತ್ತಿದೆ. ಅದು ಆದಿವಾಸಿ ಆತ್ಮ. ಮಣ್ಣಿನ ಪರಿಮಳವೇ ಇವರ ಪರಂಪರೆ. ಪ್ರತಿ ಹೆಜ್ಜೆಯಲ್ಲೂ ಪುರಾತನ ಕುಲಗಳ ನಾದ. ಸೂರ್ಯನ ಬೆಳಕನ್ನು ದೇವತೆ ಎನ್ನುವವರು, ನದಿಯ ಹರಿಯನ್ನು ಜೀವ ಎಂದು ಪೂಜಿಸುವವರು. ಇವರೇ ನಮ್ಮ ಕರ್ನಾಟಕದ ಆದಿವಾಸಿಗಳು. ಗಾಳಿ, ಪಕ್ಷಿಗಳು, ಮಳೆ ಇವೆಲ್ಲ ಅವರ ಕುಟುಂಬ. ಇಲ್ಲಿ ಹುಟ್ಟಿದವರು, ಪರ್ವತದ ನೆರಳಲ್ಲಿ ಬದುಕಿದವರು. ನೃತ್ಯ, ತಾಳ, ಸಂಪ್ರದಾಯ ಇವೆಲ್ಲ ಅವರ ರಕ್ತದಲ್ಲೇ ಹರಿದಿವೆ. ಆದರೆ ಒಂದು ದಿನ ಹೊರಗಿನಿಂದ ಬಂದವರ ಕಣ್ಣಿಗೆ ಈ ಕಾಡು ಮನೆಯಲ್ಲ, ಸಂಪತ್ತಾಗಿ ಕಂಡಿತು. ಮರಗಳ ಕಿರುಚಾಟ ಕೇಳಿಸಲಿಲ್ಲ, ಜಾನುವಾರುಗಳ ಓಕುಳಿಗೆ ಮೌಲ್ಯ ಇರಲಿಲ್ಲ. ಇದರ ಮಧ್ಯೆ ನಿಂತು ಜನಾಂಗದ ಹೃದಯ ಒಡೆದು ಹೋಯಿತು.
ನೀವೀಗ ಕೇಳಿದ್ದದ್ದು ನೃತ್ಯವಲ್ಲ, ಕಾಡಿನ ನೋವು, ಮೂಲ ಜನರ ಕೂಗು. ಕಾಡು ಉಳಿದರೆ ಅವರು ಉಳಿಯುತ್ತಾರೆ, ಅವರು ಉಳಿದರೆ ಸಂಸ್ಕೃತಿ ಉಸಿರಾಡುತ್ತದೆ. ಆದ್ದರಿಂದ ಕಾಡು ಕಾಪಾಡಿ ಜನಾಂಗವನ್ನು ಉಳಿಸಿ. ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ಪ್ರೀತಮ್ ಮತ್ತು ತಂಡದವರಿಗೆ ಧನ್ಯವಾದಗಳು. ಹಾಗೆ ಇವರನ್ನ ಈ ವೇದಿಕೆಯಲ್ಲಿ ಗೌರವಿಸಬೇಕಾಗಿ ನಮ್ಮ